ಆದಷ್ಟು ಬೇಗ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನ ತನ್ನ ಸಭೆಯನ್ನ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗಕ್ಕೆ ಬರ್ತಾ ಇದ್ದಾನೆ ಬೇಗನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. It could be today, it could be tomorrow, it could be next week, it could be the next month, it could be any time. So are we ready? We need to look into our lives, where we stand before God. ಇವತ್ತು ದೇವರ ಮುಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಆತನು ಇವತ್ತೇ ಬರ್ಬೋದು, ನಾಳೆ ಬರ್ಬೋದು, ಬರೋ ವಾರನೇ ಬಂದರೆ ಬಂದ. ಆದರೆ ಆತನ ಮುಂದೆ ನಿಂತ್ಕೊಳ್ಳಕ್ಕ ನೀವು ನಾನು ಸಿದ್ಧರಾಗಿದ್ದೇವಾ? Just look into our lives. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. Where are we standing today? Are we just coming because our lives are good, everything is changed, everything is nice? When we come to church, we receive blessing. Is that the reason why we are coming? Let us examine our lives and ask God, Lord, what do you want me to do with my life? What do you want to do through my life? Let's ask God, Lord, I want to be used as an instrument in your hands. ಆಮೆನ್. ಇಲ್ಲಿ ಕೇವಲ ದೇವರ ಆಲಯಕ್ಕೆ ನಮ್ಮ ಕಷ್ಟ ಪರಿಹಾರಕ್ಕಾಗಿಯೋ ಸ್ವಸ್ಥತೆಗಾಗಿಯೋ ಬರೀ ಆಶೀರ್ವಾದಕ್ಕಾಗಿಯೇ ನಾವು ಬರೋದು ಅಲ್ಲ. ಅದ್ರ ಜೊತೆಗೆ ಮುಖ್ಯವಾಗಿ ದೇವರೇ, ನಾನಿಲ್ಲಿದ್ದೇನೆ, ನನ್ನನ್ನು ನಿನ್ನ ಬಲವಾದ ಆಯುಧವಾಗಿ ಅಭಿಷೇಕಿಸಿ ನನ್ನನ್ನು ಉಪಯೋಗಿಸನ್ನುವ ಹೃದಯದಿಂದ ನಾವು ಇಲ್ಲಿ ಬರೋದಾದರೆ ನಿಶ್ಚಯವಾಗಿ ದೇವರ ಬಲವಾದ ಅಭಿಷೇಕದಿಂದ ನಿಮ್ಮನ್ನು ಉಪಯೋಗಿಸಕ್ಕೆ ಶುರು ಮಾಡ್ತಾ. Jesus is not coming back to take a fearful church or a negative church or a confused church. He is coming back to take a victorious church which is going to stand before him in victory, saying, yes, we have walked in victory, we have taken the victory which Jesus has given to us upon the cross of Calvary. ಯೇಸು ಸ್ವಾಮಿ ಒಂದು ಬಲಹೀನ ಸಭೆಗಾಗಿಯೋ ನೆಗೆಟಿವ್ ಆಗಿರುವ ಸಭೆಗಾಗಿ ಆತನು ಬರ್ತಾ ಇಲ್ಲ. ಆತನ ಎಂಥ ಒಂದು ಸಭೆಗಾಗಿ ಬರ್ತಾದನಂದರೆ ಜಯಶಾಲಿಗಳಾಗಿ, ಕ್ರಿಸ್ತನಿಗಾಗಿ ಜಯಶಾಲಿಗಳಾಗಿ ನಿಲ್ಲುವಂತಹ, ಜಯದಲ್ಲಿ ನಡೆಯುವಂತಹ ಸಭೆಗಾಗಿ ಆತನ ಆಕಾಶದಿಂದ ಬರ್ತದನ್ನ ಕರ್ಕೊಂಡು ಹೋಗ. Amen. Hallelujah. So what we have experienced now, we say this church has been here for 17 years, and what we have experienced in these 17 years, the faithfulness of God, the goodness of God, the leading of God, the protection of God, these things we don't want to keep it to ourselves. We want to tell others about what God has done in our lives. Hallelujah. ಈ 17 ವರ್ಷದಲ್ಲಿ ದೇವರು ನಿಮಗೆ ಸಭೆಯಾಗಿರುವ ದೇವರ ಮಕ್ಕಳಾಗಿರುವ ನಿಮಗೂ ಸೇವಕರಿಗೂ ಎಷ್ಟೇ ಹೋರಾಟಗಳು ಬಂದರೂ ಇವತ್ತು ನೀವು ದೃಢವಾಗಿ ಇಲ್ಲಿ ನಿಂತಿದ್ದೀರಂದರೆ ನೀವು ಜಯದಲ್ಲಿ ನಡೆಯುವಂಥ ಮಕ್ಕಳಾಗಿದ್ದೀರಂತೇಳಿ ಇದು ತೋರಿಸುವಂಥದ್ದಾಗಿದೆ. ಈ ಜಯದಲ್ಲೇ ನೀವು ಮುಂದಕ್ಕೆ ಸಾಗರಿ. ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. The enemy will come against you. He will come through people. He will come through leaders. He may come through politicians. He may do so many things to stop what God wants to do in and through your life. ಈ ಸ್ಥಳದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರೇನು ದೊಡ್ಡ ಕಾರ್ಯವನ್ನು ಯೋಜನೆ ಮಾಡಬೇಕಂತ ಆತನು ಮುಂದೆ ಬರ್ತಾ ಇರುವಾಗ ಈ ಸಮಾಜ, ಈ ಲೋಕದಿಂದಲೂ ಎಷ್ಟೋ ನಿಮ್ಗೆ ಹೋರಾಟ ಬರಲಿಕ್ಕಿದೆ, ಬರೋದೇ. ಆದರೆ ದೇವರು ನಿಮ್ಮನ್ನು ಬಿಟ್ಕೊಡಲ್ಲ, ಅವ್ರ ಮುಂದೆ ನಿಮ್ಮನ್ನು ನಿಲ್ಲಿಸ್ತಾನೆ. ಆದರೆ ಆತನಿಗಾಗಿ ನೀವು ನಿಲ್ತೀರಾ. Hallelujah. Let us ask God, Father, give me the strength, give me the boldness to stand for you, whatever may come against me. I'm your child. I have been called for your purpose, for your kingdom. ಒಂದು ನಿಮಿಷ ಕಣ್ಣ ಮುಚ್ಚಿ ಪ್ರಾರ್ಥನೆ ಮಾಡುವ. ದೇವರೇ, ಏನೇ ಹೋರಾಟ ಬರಲಿ ಈ ಅಂತ್ಯ ಕಾಲದಲ್ಲಿ, ಈ ಹೋರಾಟಗಳ ಮಧ್ಯದಲ್ಲಿ ನಿನಗೋಸ್ಕರ ನಾನು ನಿಲ್ತೇನೆ ಸ್ವಾಮಿ. ನನ್ನ ಪಕ್ಷವಾಗಿ ನೀನು ಯುದ್ಧ ಮಾಡಿ ನಮಗೆ ಜಯ ಕೊಡೆಂಬುದಾಗಿ ಒಂದು ಭಾರ ಹೃದಯದಿಂದ ಹೇಳ್ರಿ, ನಾನು ನಿಲ್ತೇನೆ ಸ್ವಾಮಿ, ನಿನಗಾಗಿ ನಾನು ನಿಲ್ತೇನೆ. ಈಗೋ ನಾನಿಲ್ಲಿ ನಿದ್ದೇನೆ ಸ್ವಾಮಿ, ನೀನು ಸಹಾಯ ಮಾಡಂತೇಳಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಸ್ತೋತ್ರ, ಸ್ತೋತ್ರ. ಓ ರಬಲಬ ಶಂದರ ಬಲಬಲ ಬಲ ಶಿಖ ಬಾಬಾ ಬಾಬಾ ಬಾಬಾ. ಪ್ರಾರ್ಥಿಸ್ರಿ, ದೇವರ ಹತ್ರ ವೈಯಕ್ತಿಕವಾಗಿ ಪ್ರಾರ್ಥಿಸ್ರಿ. ಏನೇ ಹೋರಾಟ ಬರಲಿ ನಾನೇ ಬೆನ್ನು ಕೊಟ್ಕೊಂಡು ಹೋಗೋನಲ್ಲ, ಬೆನ್ನು ಕೊಟ್ಕೊಂಡು ಹೋಗಳಲ್ಲ. ದೇವರಿಗಾಗಿ ನಾನು ನಿಲ್ತೇನೆ, ಸ್ವಾಮಿಗಾಗಿ ನಾನು ನಿಲ್ತೇನೆ. ನಾನು ದೇವರು ನನಗೆ ಜಯ ಕೊಡ್ತಾನಂತೇಳಿ ಆತನ ಸಹಾಯಕ್ಕಾಗಿ ಒಂದು ನಿಮಿಷ ಭಾರವಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡಿ, ದೇವರು ನಿಮ್ಮ ಹೃದಯ ನೋಡ್ತಾ ಇದ್ದಾನ. ಸ್ತೋತ್ರ, ಸ್ತೋತ್ರ. As Jehovah said, God, as for me and my household, we will serve the Lord. ಯೆಹೋಶುವನು ಹೇಳಿದನ, ಪ್ರಿಯರೇ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆಂಬುದಾಗಿ ಇವತ್ತು ನಾವಾಗಿ ಹೇಳೋಣವಾ. As Isaiah saw the vision of God, when God said, whom shall I send to these people? Isaiah said, here I am, Lord, send me. ಯೆಶಾಯ ಒಂದು ದರ್ಶನ ನೋಡಿದ. ಸ್ವಾಮಿ ಆಕಾಶದಿಂದ ಕೂಗ್ತಾ ಇದ್ದ, ನನಗೋಸ್ಕರ ಯಾರು ಸೇವೆ ಮಾಡ್ತೀರಿ, ಯಾರು ಹೋಗ್ತೀರಿ ಅಂತ ಹೇಳುವಾಗ
ಆ ದರ್ಶನ ನೋಡಿದ ಯೆಶಾಯ ಹೇಳ್ದ, ಸ್ವಾಮಿ ಈಗೋ ನಾನು ಇಲ್ಲಿದ್ದೇನೆ, ನಿನ್ನ ಸೇವೆಗಾಗಿ ನನ್ನನ್ನು ಉಪಯೋಗಿಸು, ನನ್ನ ನಡೆಸಂತೇಳಿ ಕೂಗಿದ ಹಾಗೆ ಇವತ್ತು ನೀವು ನಾನು ಹೇಳಬಹುದಾ? Don't think ಸೇವೆ ಅಂತ ಹೇಳಿದ್ರೆ it's ministry means I have to leave everything, I must go and preach the gospel. That is not the meaning of it. ಸೇವೆ ಅಂದ ಕೂಡಲೇ ಎಲ್ಲ ಬಿಟ್ಟುಕೊಂಡು ಕುಟುಂಬ ಕೆಲಸ ವ್ಯಾಪಾರ ಎಲ್ಲ ಬಿಟ್ಟುಕೊಂಡು ಬರುವಂಥದ ಅರ್ಥವಲ್ಲ. Where you are, what you are doing, whether you're studying, you're working, whatever you may be at home, or teaching at home, teaching in schools, wherever you may be, God wants to use you because there are people around you Glory. who are lost. ಆದರೆ ದೇವರು ನಿನ್ನ ಯಾವ ಸ್ಥಾನದಲ್ಲಿ ಇಟ್ಟನೋ, ವ್ಯಾಪಾರ ಮಾಡೋ ಜಾಗ ಆಗಿರ್ಬೋದು, ಕೆಲಸ ಮಾಡುವ ಸ್ಥಳ ಆಗಿರ್ಬೋದು, ಶಾಲೆಯಲ್ಲಿ ಟೀಚರ್ ಆಗಿರಬಹುದು, ನೀವು ಎಲ್ಲಿ ಯಾವ ಸ್ಥಾನದಲ್ಲಿ ದೇವರಿಟ್ಟನೋ ಆ ಸ್ಥಳದಲ್ಲೇ ಇರುವ ಜನರ ಮಧ್ಯದಲ್ಲಿ ನೀವು ಕರ್ತನ ಸುವಾರ್ತೆಯನ್ನು ಸಾಕ್ಷ್ಯನ ಹೇಳಬೇಕಂತ ದೇವರು ನಿಮ್ಮನ್ನು ಕರೀತಾ ಇದ್ದಾನ. Let us ask God, Father, what do you want me to do before Jesus comes? I want to be able to stand before you